ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಚ್ಚೂಸ್ ವರ್ಲ್ಡ್. ಇವತ್ತು ಬೇಸಿಕ್ ಡಿಸೈನ್ ಹೇಳ್ಕೊಟ್ಟಿದ್ನಲ್ಲ ನಿನ್ನೆ ಕ್ಲಾಸಲ್ಲಿ, ಅದನ್ನೇ ಇನ್ನೊಂದು ಸಲ ನೋಡಿ ನಿಮಗೆ ಅರ್ಥ ಆಗೋಗಿ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಬೀಡ್ ಸೇರಿಸೋಣ ಅದಕ್ಕೆ ಇವತ್ತು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಾರ್ಟಿಂಗು ಮಾಮೂಲಿ ಬೆಳ್ಳಿಗೆ ನೋವು ಸುತ್ಕೊಳ್ಳಿ. ಈ ಥರ ಬಟ್ಟೆ ಹಿಂಭಾಗಕ್ಕೆ ಇದನ್ನು ಇಟ್ಕೊಳ್ಳಿ. ಇಲ್ಲೊಂದು ನಾಟ್ ಹಾಕೋಬೇಕು ಫ್ರೆಂಡ್ಸ್. ಇಲ್ಲೊಂದು ನಾಟ್ ಹಾಕೋಬಿಟ್ಟು ಈ ಥರ ಹಿಂದಕ್ಕೆ ಇಟ್ಕೊಂಡು ಇವೆರಡು ಬೆಳ್ಳಲ್ಲಿ ಗ್ರಿಪ್ ಹಿಡೀರಿ. ಈ ಥರ ಇಟ್ಕೊಂಡು ಕ್ರೋಶನ ಅದ್ರ ಪಕ್ಕ ಈ ಥರ ಹಾಕಿ ಅಲ್ಲಿಂದ ಈ ಥರ ಒಳಗಡೆ ಎಳ್ಕೊಂಡು ಅದರೊಳಗಡೆ ದಾರ ತಗೊಂಡ್ರೆ ಸಿಂಗಲ್ ಲಾಕ್ ಆಯಿತು. ಅದ್ರ ಪಕ್ಕ ಮತ್ತೆ ನಾನು ಇನ್ನೊಂದು ಲಾಕ್ ಹಾಕ್ತೀನಿ. ಇದನ್ನು ಡಬಲ್ ಲಾಕ್ ಆಯ್ತು. ಈಗ 2 ಸಲ ಲಾಕ್ ಮಾಡಿಕೊಂಡೆ ನಾನು. ಈಗ ಬನ್ನಿ ಚೈನ್ ಹಾಕೋಣ. 2 3 4 ಈ ಥರ ಬಟ್ಟೆನ ನಾವಿಲ್ಲಿ ಲಾಕ್ ಮಾಡುವಾಗ ಈ ಥರ ಎಳೆದಿಟ್ಕೋಬೇಕು. ಇಲ್ಲಾಂದರೆ ಸಿಂಕ್ ಬರುತ್ತೆ, ಬಟ್ಟೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಲೂಸ್ ಬಿಟ್ಬಿಟ್ರೆ. ಈ ಥರ ಹಾಕ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ಲಾಕ್ ಹಾಕ್ತೀನಿ. ಹಿಂಗೆ ಹಾಕೋಣ. ನೋಡಿ, ಈಗ ನಾನು 1 2 2 ಚೈನ್ ಹಾಕಿಬಿಟ್ಟು ನೋಡಿ ಈ ಥರ ಚಿಕ್ಕ ಬೀಡನ್ನ ತಗೋತೀನಿ. ಹೀಗೆ ಅದರೊಳಗಡೆ ಕ್ರೋಶದೊಳಗಡೆ ಈ ಥರ ಹಾಕ್ಕೊಂಡು ಕ್ರೋಶ ಈ ಥರ ಥ್ರೆಡ್ನ ಈ ಥರ ಹಾಕ್ಕೋಬೇಕು. ಈ ಥರ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಇದರೊಳಗೆ ತಳ್ಳಿ, ಆಗ ಥ್ರೆಡ್ ಒಳಗಡೆ ಹೋಗುತ್ತೆ. ಮತ್ತು ಈ ಥರ ತಗೊಂಡು ಈ ಲೂಪ್ ಕ್ರೋಶ ಮೇಲೆ ಏನು ಮೊದಲಿತ್ತು ಅದರೊಳಗಡೆ ಈ ಥರ ತಗೊಳ್ಳಿ. ಆಗ ಬೀಡ್ ಲಾಕ್ ಆಗುತ್ತೆ. ಮತ್ತು 1 ಚೈನ್ 2 ಚೈನ್, ಇಲ್ಲೂ 2 ಚೈನ್ ಹಾಕ್ತೆ, ಬೀಡ್ ಹಾಕ್ತೆ, ಮತ್ತೆ 2 ಚೈನ್ ಹಾಕ್ತೆ. ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಕ್ರೋಶನ ಈ ಥರ ಇಟ್ಕೊಳ್ಳಿ. ಹಿಂಗೆ ನೋಡಿ, ಸ್ಟ್ರೈಟ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 ಈ ಥರ ಬೇಸಿಕ್ಕು ನಾನು ಕಲಿಯೋಕ್ಕೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡಿಸೈನು ಇದೇ ಥರ ಮಾಡ್ಬೋದು ನೀವು. ಇದೇ ಥರ ಹಾಕಿ 1 2 ಮತ್ತು 1 ಬೀಡ್ ತಗೊಳ್ಳಿ. ನೋಡಿ ಈ ಥರ ಇದೇನಿರುತ್ತೆ ತುದಿ ಅದು ನಮ್ಮ ಕಡೆಗೆ ಇರಬೇಕು ಯಾವಾಗಲೂ ಫ್ರೆಂಡ್ಸ್. ನೋಡಿ ಹಿಂಗೆ ಸೇರಿಸಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಹಾಕಿ ಮತ್ತೆ ಈ ಥರ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿಬಿಟ್ಟು 1 2 3 4 ಇದು ಬೇಸಿಕ್ಕು. ನಾವು ಮಾಮೂಲಿ ಬೇಬಿ ಕುಚ್ಚಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ ಏನು ಬೀಡ್ ಹಾಕಿದ್ದೀವಿ, ಇಲ್ಲಿ ಚೈನ್ಗೆ ಕುಚ್ಚು ಕಟ್ಕೊಳ್ಳೋದು. ಬೀಡೊಂದು ಮಧ್ಯದಲ್ಲಿ ಒಂದೊಂದು ಬೀಡು ಸಿಂಪಲ್ಲಾಗಿ, ದಪ್ಪು ಬೀಡ್ ಬೇಡ ಅಂತಾರಲ್ಲ, ಸಿಂಪಲ್ ಬೀಡ್ಸ್ ಹಾಕು ಅಂತ, ಹಂಗೆ ಅವ್ರಿಗೆ ಬೇಕಾದ್ರೆ ಈ ಥರ ಚಿಕ್ಕ ಬೀಡ್ ಹಾಕಿ ಹಾಕ್ಕೊಡ್ಬೋದು. ನೆಕ್ಸ್ಟು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ದಪ್ಪುದು ಬೀಡ್ ಹಾಕ್ಬಿಟ್ಟು ಯಾವ ಥರ ಮಾಡೋದು ಅಂತ. ಫ್ರೆಂಡ್ಸ್, ಯಾವುದೇ ಡಿಸೈನ್ಗೂ ಲಾಸ್ಟಲ್ಲಿ 1 ಚೈನ್ ಹಾಕ್ಬಿಟ್ಟು ಈ ಥರ ನೋಡಿ ತೋರಿಸ್ತೀನಿ. ಇದು ಲಾಕ್ ಮಾಡಿದೆ ಅಲ್ವಾ, ಲಾಕ್ ಆದಮೇಲೆ ಮತ್ತೆ 1 ಚೈನ್ನ ಈ ಥರ ಹಾಕ್ಕೊಳ್ಳಿ. ಹೀಗೆ ಇರಲಿ, ಅದು ಕ್ರೋಶದ ಮೇಲೇ ಇರಲಿ ಅದು ಥ್ರೆಡ್ಡು. ಈ ಥರ ಕಟರ್ ತಗೊಂಡು ಇಲ್ಲಿಗೆ ಕಟ್ ಮಾಡಿ ಈ ಕ್ರೋಶನ ಈ ಥರ ಎಳೀರಿ ಅಷ್ಟೇ. ಅದು ಸ್ಟಿಪ್ಪಾಗಿ ಕೂರುತ್ತೆ, ಗಂಟು ಬಿಚ್ಕೊಳ್ಳೋದಿಲ್ಲ, ಫುಲ್ ಟೈಟಾಗಿರುತ್ತೆ. ನಾವು ಸ್ಯಾರಿಗೆ ಹಾಕ್ಕೊಳ್ಳೋದಾದರೆ ಇದನ್ನು ಕಟ್ ಮಾಡಿಬಿಟ್ಟು ಹಿಂದ್ಗಡೆ ಈ ಥರ ನೋಡಿ ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳೋದು. ಈ ಥರ ಹಿಂದ್ಗಡೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೆ ಗ್ಲೂ ಹಾಕಿದ್ರೆ ಅದು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಸೀರೆಗಳಿಗೆ. ಈಗ ದಪ್ಪು ಬೀಡ್ ಹಾಕೋದು ತೋರಿಸ್ತೀನಿ ನೋಡಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು ನಿಮಗೆ.
ನೋಡಿ ಮಾಮೂಲಿ ಹಿಂದೆ ದಾರ ಹಾಕ್ಕೊಂಡು ಮುಂದೆಯಿಂದ ಈ ಥರ ತಗೊಳ್ಳಿ, ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ. ಈ ಸೀರೆಗೆ ಆಗಲಿ ನೀವು ಡಬಲ್ ಲಾಕ್ ಮಾಡಲೇಬೇಕು, ಅದು ಸೇಫ್ಟಿ ಇರುತ್ತೆ, ಅಂದರೆ ಬಿಗಿಯಾಗಿ ಕೂರುತ್ತೆ ನೀಟಾಗಿ. 2 ಲಾಕ್ ಆದಮೇಲೆ ನೋಡಿ 1 2 3 4 4 ಚೈನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ದೊಡ್ಡದಾಗುತ್ತೆ ಅನ್ನೋದಾದರೆ ನೀವು 3 ಚೈನು ಹಾಕೋಬೋದು, ನಾನು 4 ಹಾಕೋದು ಸಾಕಷ್ಟು. ನೋಡಿ ಲಾಕ್ ಮಾಡ್ಕೊಳ್ಳಿ, ಅಲ್ಲಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಕಲಿಯುವಾಗ ನಾವು ಟೈಟಾಗಿ ಇಟ್ಕೊಂಡು ಎಳಿತೀವಿ, ಆಗ ನೂಲು ಕಟ್ಟಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಕಲಿಯಿರಿ. ಸೀರೆಗೆ ಹಾಕುವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ 2 ಲಾಕ್ ಮಾಡಿದೆ, 4 ಚೈನ್ ಹಾಕಿದೆ, ಮತ್ತೆ 2 ಲಾಕ್ ಮಾಡಿದೆ. ಈಗ ಇಲ್ಲಿ ಸ್ವಲ್ಪ ಥ್ರೆಡ್ನ ಈ ಥರ ಎಳ್ಕೊತೀನಿ ಮುಂದೆ, ಇಲ್ಲಿ ಬೆಳ್ಳಲ್ಲಿ ಹಿಂಗೆ ಇಟ್ಕೊತೀನಿ. ಆಮೇಲೆ ನೋಡಿ ಈ ಥರ ತಗೊಳ್ಳೋಣ. ಈ ಥರ ಎಲ್ಲ ಥ್ರೆಡ್ ಒಳಗಡೆ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಹೀಗೆ ಅದೇ ಲೂಪ್ ಒಳಗೆ ಹಿಂಗೆ ತೊಗೊಂಡ್ರೆ ಬೀಡು ಲಾಕ್ ಆಗುತ್ತೆ ಚೆನ್ನಾಗಿ. ಮತ್ತು ಅದನ್ನು ಈ ಥರ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಸ್ಟ್ರೈಟ್ ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಥರ ಹಾಕಿ. ಬಟ್ಟೆನ ನಾವು ಈ ಥರ ಎಳೆದಿಟ್ಕೊಂಡ್ರೆ ನಮಗೆ ಗ್ರಿಪ್ ಚೆನ್ನಾಗಿ ಸಿಗೋದು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ತೀನಿ, ಮತ್ತು 4 ಚೈನ್ ಹಾಕ್ತೀನಿ, ಮತ್ತು ಲಾಕ್. ಸಿಂಗಲ್ ಲಾಕು ಹಾಕ್ಬೋದು ಫ್ರೆಂಡ್ಸ್, ಇಲ್ಲಿ ಬೀಡ್ ಹಾಕುವಾಗ. ನಾನಿಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಡಬಲ್ ಲಾಕ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಮತ್ತು ಬೀಡೂ ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ. ಅಂದರೆ ಈ ಥರ ಎಳ್ಕೊಳ್ಳಿ, ಬೀಡನ್ನ ಈ ಥರ ತಗೊಳ್ಳಿ. ಮತ್ತು ಎಲ್ಲದರೊಳಗಡೆ ನೀಟಾಗಿ ಈ ಥರ ಕ್ರೋಶ ಹಾಕ್ಕೊಂಡು ನಿಧಾನಕ್ಕೆ ಈ ಥರ ಹೀಗೆ. ಆಮೇಲೆ ಇಲ್ಲಿ ಈ ಬೆಳ್ಳು ಹಿಂಗೆ ಎಳೀರಿ, ಹೀಗೆ ಆ ಕೊಕ್ಕೆಲಿ ಹಿಂಗೆ ನೋಡಿ, ಹಿಂಗೆ ಹೋದರೆ ಆ ಕೊಕ್ಕೆಗೆ ಈ ಥರ ಹಿಂಗೆ ತಗೊಳ್ಳೋದು, ಆಗ ಅಲ್ಲಿ ನೀಟಾಗಿ ಎಳ್ಕೊಬೋದು. ಸೇಮ್ ಇದೇ ಥರ ನೋಡಿ 4 ಚೈನು, ಬೀಡು ಇದೇ ಥರ ಹಾಕೋಣ ಫ್ರೆಂಡ್ಸ್. ನೀವು ಲೇಡೀಸ್ ಆಗಿದ್ದರೆ ಯಾರಿದು ಕಲಿಯೋದು ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ನೀವು ಕಲಿಯೋ ಮುಂಚೆ 1-2 ಸಲ ವಿಡಿಯೋನ ನೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡಿ, ಆಗ ಅರ್ಥ ಆಗುತ್ತೆ. ಅರ್ಥ ಆದ್ರೇ ಅಲ್ವಾ ನಿಮಗೆ ಟ್ರೈ ಮಾಡೋಕ್ಕೆ ಕಲಿಯೋಕ್ಕೆ ಈಸಿ ಅನಿಸೋದು. ನೀವು ಲೇಡೀಸ್ಗಳಾಗಿದ್ದರೆ ಏನಾದರೂ ಕೆಲಸ ಅಂದರೆ ಹೂ ಕಟ್ಟುವಾಗ ಅಥವಾ ತರಕಾರಿ ಏನಾದ್ರು ಬಿಡಿಸ್ತಾ ಕೂತಾಗ ಈ ಥರ ಏನಾದ್ರು ಕೂತು ಕೆಲಸ ಮಾಡುವಾಗ ವಿಡಿಯೋ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ, 1-2 ಸಲ ನೋಡಿ. ಆಮೇಲೆ ನಾನು ಹೇಳಿರೋ ಮೆಟೀರಿಯಲ್ಸ್ ಎಲ್ಲ ತೆಗೆದಿಟ್ಕೊಳ್ಳಿ. ಕೆಲಸ ಎಲ್ಲ ಮುಗಿದ್ಮೇಲೆ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋನೇ ನೋಡಿ ಸ್ಟಾಪ್ ಮಾಡಿ ಮೂವ್ ಮಾಡಿ, ಸ್ಟಾಪ್ ಮಾಡಿ ಮೂವ್ ಮಾಡಿ ಕಲಿಯುವಾಗ ಸ್ಟಾಪ್ ಮಾಡಿಬಿಟ್ಟು ಅದೇನು ಹೇಳಿರ್ತೀನಿ ಅಷ್ಟನ್ನು ಮೂವ್ ಮಾಡಿಕೊಂಡು ಮತ್ತೆ ಮೂವ್ ಮಾಡ್ಕೊಳ್ಳಿ. ಆ ಥರ ಮಾಡಿ ಕಲಿಬೋದು. ಈ ಥರ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗ ಎರಡನ್ನೂ ಹೇಳ್ಕೊಡ್ತಾ ಇದ್ದೀನಲ್ಲ, ಅದನ್ನು ಸ್ಯಾರಿಗೆ ಹಾಕಿದ್ರೆ ಯಾವ ಥರ ಲುಕ್ ಬರುತ್ತೆ ಅಂತ ಲಾಸ್ಟಲ್ಲಿ ಸ್ಯಾರಿಗೆ ಹಾಕಿರೋದು ಫೋಟೋ ಹಾಕ್ತೀನಿ ನಾನು ನಿಮಗೆ, ನೋಡಿವ್ರಂತೆ. ನೀವು ಇಷ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ. ನಾನಿನ್ನೂ ತುಂಬ ಡಿಸೈನ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಮಧ್ಯದಲ್ಲಿ ಹೇಳಿರೋ ಟಿಪ್ಸ್ಗಳೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ. ನೋಡಿ
ಥರ. ಒಂದು ಸೀರೆಗೆ ಕುಚ್ಚಾಕ್ತೀವಿ ಅಂದರೆ ಫ್ರೆಂಡ್ಸ್ ಈ ಥರ ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ನಿಮಗೆ. ಅರ್ಧ ಗಂಟೆ ಎಣೆಯೋಕ್ಕೆ ತೊಗೊಂಡ್ರೆ ಇನ್ನು ಅರ್ಧ ಗಂಟೆ ಇಲ್ಲಿ ಆರಾಮಾಗಿ ನೋಡಿ ಈ ಥರ ಆರಾಮಾಗಿ ಹಬ್ಬಿರುತ್ತೆ. ಇಲ್ಲ ಕುಚ್ಚು ಕಟ್ಕೋಬೋದು. ಇನ್ನು ಅರ್ಧ ಗಂಟೆಗೆ ಕುಚ್ಚು ಕಟ್ಬಿಡ್ಬೋದು. 1 ಅವರಲ್ಲಿ ಆರಾಮಾಗಿ ನಾವು 250ರಿಂದ 300 ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಖರ್ಚಿಗಾಗುತ್ತೆ. ಹೆಣ್ಮಕ್ಳು ಆರಾಮಾಗಿ ಕಲಿಬೋದು ಫ್ರೆಂಡ್ಸ್. ನೀವು ಇಷ್ಟನ್ನು ಕಲ್ತ್ಕೊಳ್ಳಿ. ನಾನು ಮುಂದೆ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ನನ್ನ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 2 ಚೈನ್ ಹಾಕ್ಬಿಡೋಣ. ಅಲ್ಲೇ ಹೇಳ್ಕೊಟ್ನಲ್ಲ ಹಂಗೆ ಈ ಥರ ಇಟ್ಕೊಂಡು ಇಲ್ಲಿಗೆ ಕಟ್ ಮಾಡಿ ಈ ಥರ ಎಳೆದ್ಬಿಟ್ರೆ ಲಾಕ್ ಆಗುತ್ತೆ. ಹಿಂದೆ ನಾವು ಸ್ವಲ್ಪ ದಾರ ಕಟ್ ಮಾಡಿಬಿಟ್ಟು ಈ ಥರ ಇದು ಮಾಡಿಬಿಟ್ರೆ ಆರಾಮಾಗಿ ಗಮ್ ಹಾಕ್ಬಿಟ್ರೆ ಅಲ್ಲಿ ಅಂಟ್ಕೊಳ್ಳುತ್ತೆ. ನಾವು ಆರಾಮಾಗಿ ಈ ಥರ ಫಿನಿಶಿಂಗ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಚೈನ್ ಇರೋ ಕಡೆ ಎಲ್ಲ ಕುಚ್ಚು ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡು ಮತ್ತು ಕುಚ್ಚು ಹಾಕಿದ್ರೆ ಯಾವ ಥರ ಕಾಣುತ್ತೆ ಅಂತ ನಾನು ಫೋಟೋ ಹಾಕಿರ್ತೀನಿ ನೋಡಿ. ಇಷ್ಟ ಆಯ್ತಾ ಫ್ರೆಂಡ್ಸ್? ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತೈತಾ ಹೇಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಯಿತು, ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.